ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೌಚಾಲಯ ನವೀಕರಣ ಕಾಮಗಾರಿ ವಿಳಂಬವಾಗಿರುವುದನ್ನು ಒಪ್ಪಿಕೊಂಡಿರುವ ಕಾಲೇಜಿನ ಪ್ರಾಂಶುಪಾಲರು ಈ ವಾರದೊಳಗೆ ಕೆಲಸ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಶೌಚಾಲಯ ಸಮಸ್ಯೆಯ ಕುರಿತು ವಿವರಣೆ ನೀಡಿರುವ ಅವರು, ಕಾಲೇಜಿನಲ್ಲಿ 1.5ರಿಂದ 2 ತಿಂಗಳಿನಿಂದ ಶೌಚಾಲಯದ ಸಮಸ್ಯೆ ಇರುವುದು ನಿಜ. ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯ ಕಲ್ಪಿಸಲು ಪಿಎಂ ಉಷಾ ಯೋಜನೆಯಡಿ ನವೀಕರಣ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಹಳೆಯ ಶೌಚಾಲಯವನ್ನ ಕೆಡವಲಾಗಿದ್ದು, ವಿದ್ಯಾರ್ಥಿನಿಯರು ಬಳಸಲು ಮೇಲಂತಸ್ತಿನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಕೆಡವಿರುವ ಜಾಗದಲ್ಲೇ ಶೌಚಾಲಯ ಬಳಸುತ್ತಿದ್ದು ಸ್ವಲ್ಪ ಅನಾನುಕೂಲತೆಯಾಗಿದೆ ಎಂದಿದ್ದಾರೆ. ಕಾಮಗಾರಿ ವಿಳಂಬಕ್ಕೆ ಟೈಲ್ಸ್ ಪೂರೈಕೆಯಾಗದಿರುವುದೇ ಕಾರಣ ಎಂದು ಗುತ್ತಿಗೆದಾರರು ಹಾಗೂ ಹೌಸಿಂಗ್ ಬೋರ್ಡ್ ಎಂಜಿನಿಯರ್ ತಿಳಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಟೈಲ್ಸ್ ಬರುವುದು ತಡವಾದರೂ ಪ್ಲಂಬಿಂಗ್ ಹಾಗೂ ಎಲೆಕ್ಟ್ರಿಕಲ್ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಿ ಶೌಚಾಲಯವನ್ನು ಬಳಕೆಗೆ ನೀಡುವಂತೆ ಸೂಚಿಸಿದ್ದಾರೆ. ಅಧಿಕಾರಿಗಳು ಈ ವಾರದೊಳಗೆ ಕೆಲಸ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಕಾಮಗಾರಿ ಮತ್ತೆ ವಿಳಂಬವಾದರೆ ಇಲಾಖೆಯ ನಿಯಮಾವಳಿಗಳಂತೆ ಮೇಲಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಪ್ರಾಂಶುಪಾಲರು ಸ್ಪಷ್ಟಪಡಿಸಿದ್ದಾರೆ. ನಾನು ಡಾಕ್ಟರ್ ಅಫ್ಜಲ್ ಬಿಜಿಲಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡಿಬಂಡೆ. ತಾವು ಹೇಳ್ತಿರ್ತಕ್ಕಂಥದ್ದು ನಿಜಾನೇ. ಇಲ್ಲಿ ಪಿಎಂ ಉಷಾ ಯೋಜನೆ ಅಡಿಯಲ್ಲಿ ಒಂದು ರೆನೋವೇಷನ್ ವರ್ಕ್ ಅಂತ ನಡೀತಾ ಇದೆ. ಈ ಹಿಂದೆ ವ್ಯವಸ್ಥಿತವಾದಂತಹ ಶೌಚಾಲಯಗಳು ಇತ್ತು, ಅದನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಅಂತ ರೆನೋವೇಷನ್ ವರ್ಕ್ ಸ್ಕೀಮಲ್ಲಿ ರೆನೋವೇಷನ್ಗೆ ಅದು ಡೆಮೋ ಮಾಡಿದ್ದಾರೆ, ಎಲ್ಲ ಕಿತ್ತಿದ್ದಾರೆ. ಸದ್ಯಕ್ಕೆ ಮೇಲೆ ಒಂದು ಟಾಯ್ಲೆಟ್ ಇದೆ. ಆ ಟಾಯ್ಲೆಟನ್ನು ಹೆಣ್ಣು ಮಕ್ಕಳಿಗೆ ಬಳಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಕಿತ್ತೋಗಿರ್ತಕ್ಕಂಥ ಟಾಯ್ಲೆಟ್ಸಲ್ಲಿ ಗಂಡು ಮಕ್ಕಳು ಬಳಕೆ ಮಾಡ್ಕೊಳ್ತಿದ್ದಾರೆ. ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ನಮ್ಮ ಕಾಂಟ್ರಾಕ್ಟರ್ ಮೂಲಕ ನಾನು ತಿಳಿಸಿದ್ದೀನಿ, ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ ಇಂಜಿನಿಯರ್ಗೂ ತಿಳಿಸಿದ್ದೀನಿ. ಅವರು 2-3 ಸಲ ಫೋನ್ ಮಾಡಿದ್ದೀನಿ, ಬೆಳಗ್ಗೆ ಕೂಡ ನಾನು ಫೋನ್ ಮಾಡಿದ್ದೀನಿ. ಶೀಘ್ರವಾಗಿ ಅದನ್ನು ಟೈಲ್ಸ್ ಸಮಸ್ಯೆ ಇದೆ, ಬಂದಿಲ್ಲ ಅಂತ ಅವ್ರು ಹೇಳಿದ್ರು. ತುಂಬ ಶೀಘ್ರವಾಗಿ ಈ ವಾರದಲ್ಲಿ ಆ ಕಾಮಗಾರಿಕೆಯನ್ನು ಕೈಗೆತ್ಕೊಳ್ತಕ್ಕಂಥ ಅವಕಾಶ ಇದೆ. ಬಟ್ ಸಮಸ್ಯೆ ಅಂತೂ ಇದೆ. ಅದು ಸುಮಾರು 1.5ರಿಂದ 2 ತಿಂಗಳಿಂದ ಸಮಸ್ಯೆ ಇದೆ. ಅದು 1.5ರಿಂದ 2 ತಿಂಗಳ ಸಮಸ್ಯೆ ಇದೆ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವರು ಕಿತ್ತಿದ್ದಾರೆ, ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಕಿತ್ತಿದ್ದಾರೆ. ಎಲ್ಲ ಕಿತ್ತುಬಿಟ್ಟು ಕಾಮಗಾರಿಗೆ ಸ್ವಲ್ಪ ಸುಲಭ ಮಾಡ್ತಾ ಇದ್ದಾರೆ. ನಾನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಇವೆಲ್ಲ ಅವ್ರ ಗಮನಕ್ಕೆ ಸುಮಾರು ತಂದಿದ್ದೀನಿ. ನಾನು ಬೆಳಗ್ಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಬಂದು ಮಾಡ್ತೀವಿ ಸರ್, ಈ ವಾರದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಅವರು. ನಾನು ಹೌಸಿಂಗ್ ಬೋರ್ಡ್ ಇಂಜಿನಿಯರ್ ಮೇಡಮ್ ಬೆಳಗ್ಗೆ ಮಾತಾಡಿದೆ. ಅವರು ಟೈಲ್ಸ್ ಸಮಸ್ಯೆನೇ ಇದೆ ಹೇಳ್ತಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ಟೈಲ್ಸ್ ಹಾಕೋದಕ್ಕೆ ಆಮೇಲೆ ಮಾಡ್ಕೊಳ್ಳಿ, ಬೇಕಾದರೆ ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಳ್ಳಿ, ನೀವು ಟೈಲ್ಸ್ ಹಾಕ್ಕೋಬೋದು ಅಂತಂದರು. ಅವರು ಟೈಲ್ಸ್ ಬರಲಿಕ್ಕೆ ಕಾರಣ ಏನು ಲೇಟು ಅಂತ ಕೂಡ ಕೇಳಿದಾಗ ಅವರೇನು ವಾರ ವಿಷಯ ಪ್ರಸ್ತಾಪಿಸಿದರು. ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ತಿಂಗಳು ಅದು ನಿರಂತರವಾಗಿ ನಡೀಲಿಕ್ಕೆ ನಾವು ಬಿಡಲ್ಲ, ಪ್ರಚಾರ ಮಾಡ್ತೀವಿ. ಹೌಸಿಂಗ್ ಬೋರ್ಡ್ ಮೇಡಮ್ಗೂ ಪ್ರಚಾರ ಮಾಡ್ತೀವಿ, ಮತ್ತು ಸ್ಥಳೀಯ ಕಾಂಟ್ರಾಕ್ಟರ್ಗೂ ನಾವು ಪ್ರಚಾರ ಮಾಡಿದ್ದೀವಿ. ಅವರು ಹೀಗೆ ಡಿಲೇ ಮಾಡಿದರೆ ನಾವು ಏನು ನಿಯಮಗಳಿವೆಯೋ ನಿಯಮಾನುಸಾರ ಇಲಾಖೆಗೂ ಮಾಹಿತಿ ಕೊಡ್ತೀವಿ. ವಿಕಲಚೇತನರ ಶೌಚಾಲಯದ ಸುತ್ತಲೂ ಕಾಮಗಾರಿ ನಡೆಯುತ್ತಿರುವುದರಿಂದ ಹಾಗೂ ನೀರಿನ ಅಭಾವ ಇರುವುದರಿಂದ ಸದ್ಯಕ್ಕೆ ಬಳಕೆಗೆ ಸಮಸ್ಯೆಯಾಗಿದೆ. ಆದಷ್ಟು ಬೇಗ ಇದನ್ನು ದುರಸ್ತಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ.